ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊತಾ ಇದ್ದೇವೆ, ಯಶವಂತರಾವ್ ಪಾಟೀಲ್ ಅವರಿಗೆ ಜಿಂದಾಬಾದ್ 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 ಜಿಂದಾಬಾದ್. ನಾವೆಲ್ಲ ಸೇರುವ ಉದ್ದೇಶ ಏನಪ್ಪ ಅಂತಂದ್ರೆ, ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ಮಾನ್ಯ AC ಸಾಹೇಬ್ರ ಮುಖಾಂತರ ಮಾನ್ಯ DK ಶಿವಕುಮಾರ್ ಸಾಹೇಬರಲ್ಲಿ ಒಂದು ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಇಂಡಿ ಶಾಸಕರಾಗಿರ್ತಕ್ಕಂಥ ಯಶವಂತರಾವ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ನಮ್ಮ ದಲಿತ ಸೇನೆ ಆಗ್ರಹ ಇರ್ತದೆ. ಅದರ ಜೊತೆಗೆ ಸ್ವತಂತ್ರ ಬಂದು ಇಲ್ಲಿಯವರೆಗೆ ಇಂಡಿ ತಾಲೂಕಿನಲ್ಲಿ ಸಚಿವ ಸ್ಥಾನ ಸಿಕ್ಕಿರುವುದಿಲ್ಲ. ಅದಕ್ಕಾಗಿ ಇಡೀ ಕರ್ನಾಟಕದಲ್ಲಿ ಹಿಂದುಳಿದ ಇದು ಜಿಲ್ಲೆ ಆಗಿರುತ್ತೆ, ತಾಲೂಕಾಗಿದೆ ಇಂಡಿ ತಾಲೂಕು. ಮಾನ್ಯ ಯಶವಂತರಾವ್ ಪಾಟೀಲ್ ಅವರು ಸತತ 3 ಬಾರಿ ಶಾಸಕರಾಗಿದ್ದಾರೆ. ಅದರ ಜೊತೆಗೆ ಜನಸೇವೆ ಮಾಡೋದ್ರಲ್ಲಿ ಮುಂದಾದ ವ್ಯಕ್ತಿಯಾಗಿದ್ದಾರೆ. ಮತ್ತು ನಿಂಬಿನಾಡಿಗೆ ಯಾವುದು ಜಿ ಟಿ ಟ್ಯಾಗ್ ಮಾಡಿದ್ದಾರೆ. ಅದ್ರ ಜೊತೆಗೆ ಜನಪರ ಇದು ಇಂಡಿ ತಾಲೂಕಿನ ಅಚ್ಚುಮೆಚ್ಚಿನ ಶಾಸಕರಾಗಿದ್ದಾರೆ. ಮತ್ತು ಇಂಡಿ ತಾಲೂಕಿನಲ್ಲಿ ಎಲ್ಲ ಗ್ರಾಮದ ಒಂದೇನಂದ್ರೆ ಗ್ರಾಮಸ್ಥರು ಜನರ ಬಾಂಧವರು ಸಚಿವ ಸ್ಥಾನ ಸಿಗಬೇಕಾಗ್ಯದ. ಶಿಕ್ಷಣ ಕ್ಷೇತ್ರದಲ್ಲಾಗಲಿ, ಆರ್ಥಿಕವಾಗಲಿ ಮತ್ತು ಎಲ್ಲರ ಇಂಡಿ ತಾಲೂಕು ಹಿಂದುಳಿದ ತಾಲೂಕಾಗ್ಯದ. ಅದಕ್ಕಾಗಿ ನಮ್ಮ ದಲಿತ ಸೇನೆಯಿಂದ ಒಂದು ಆಗ್ರಹ ಇರ್ತದೆ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಶಾಸಕ ಸ್ಥಾನ ನೀಡಬೇಕಾಗಿ ನಾವು ಆಗ್ರಹಿಸ್ತಾ ಇದ್ದೇವೆ. ಒಂದು ವೇಳೆ ಶಾಸಕ ಸ್ಥಾನವನ್ನು ಕೈ ಬಿಟ್ಟಿದ್ದಾದರೆ ಮುಂದಿನ ನಿರ್ಮಾಣದಲ್ಲಿ ಇಂಡಿ ಬಂದ್ ಕೈ ಕೊಟ್ಟು ಉಗ್ರವಾದ ಹೋರಾಟ ಮಾಡುತ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಜೈ ಭೀಮ್. ಕಾಜು ಅಸ್ಮನಿ, ದಲಿತ ಸೇನೆ ಜಿಲ್ಲಾಧ್ಯಕ್ಷರು, ವಿಜಯಪುರ.